ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಇವತ್ತು ಡಿಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಳ್ತೀವಿ ನಾನು ಮತ್ತು ಮಮ್ಮಿ. ಆ್ಯಕ್ಚುಲಿ ಹಾವೇರಿಯಲ್ಲಿ ಹೊಸದಾಗಿ ಡಿಮಾರ್ಟ್ ಮಾಡಿದ್ದಾರೆ. ಮುಂಚೆ ಸ್ಮಾರ್ಟ್ ಬಂದಿತ್ತಲ್ವ, ಸೊ ಇವಾಗ ಡಿಮಾರ್ಟ್ ಬಂದಿದೆ. ಸೊ ಹೋಗ್ತೀನಿ, ಫಸ್ಟು ಟೈಮ್ ಹೋಗ್ತಾ ಇರೋದು ಹಾವೇರಿ ಡಿಮಾರ್ಟಿಗೆ. ಸೊ ಅಲ್ಲಿಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗ್ತಾ ಇದ್ದೀವಿ, ಸೊ ಅದಕ್ಕೆ ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ನನ್ನ ಡೈಲಿ ಲಾಗಲ್ಲಿ ಏನಿರುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ, ಓಕೆನಾ? ಸೊ ಇವಾಗ ಅಪ್ಪಾಜಿಗೆ ಫಸ್ಟು ಟೀ ಮಾಡಿಕೊಟ್ಟು ಆಮೇಲೆ ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಟೀ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಒಂದು ಏನು ಹೇಳಿ, ಬೇಸನ್ ಲಡ್ಡು ತಿಂತಾಯಿದ್ದೀನಿ. ಇದರಷ್ಟು ಫೇವ್ರೇಟ್ ನನಗೆ ಲಡ್ಡುಲಿ ಯಾವುದಿಲ್ಲ ಗೈಸ್. ಪದೇ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಸೊ ಹಾಗಾಗಿ ಇದೊಂದು ಫೇವ್ರೇಟು. ಸೊ ಇವಾಗ ಅಪ್ಪಾಜಿಗೆ ಟೀ ಸೋಸ್ಕೊಟ್ಟು ಹೊರಡೋಣ, ಓಕೆನಾ? ನಾವೆಲ್ಲಿಗಾದರೂ ಹೊರಟ್ರೆ ಅಪ್ಪಾಜಿ ಫಸ್ಟು ಟೀ ಮಾಡು, ಆಮೇಲೆ ಎಲ್ಲಿಗಾದ್ರೂ ಹೋಗು ಅಂತ ಹೇಳ್ತಾರೆ. ಸೊ ಹಾಗೆ ಅವ್ರಿಗೆ ಟೀ ಮಾಡಿಕೊಟ್ಟು ಇವಾಗ ಹೊರಡ್ತೀವಿ. ಮಮ್ಮಿ ಈ ಥರ ರೆಡಿ ಆಗಿದ್ದಾರೆ ಗೈಸ್. ಇದು ಆ್ಯಕ್ಚುಲಿ ಟ್ವಿನ್ನಿಂಗ್ ಇತ್ತು. ನಂದು ಒಂದು ಸ್ಯಾರಿ, ಮಮ್ಮಿದು ಒಂದು ಸ್ಯಾರಿ ಇತ್ತು. ಅದರಲ್ಲಿ ಮಮ್ಮಿ ಆಲ್ರೆಡಿ ಜಾಸ್ತಿ ಉಟ್ಕೊಂಡು ಒಂಥರ ಆಗಿಬಿಟ್ಟಿತ್ತು. ಇದು ನನ್ನ ಸ್ಯಾರಿ ಆ್ಯಕ್ಚುಲಿ, ಅಲ್ಲೇನಮ್ಮ? ಸೊ 2 ಸ್ಯಾರಿ. ನಾವು ಮುಂಚೆ ಟ್ವಿನ್ನಿಂಗ್ ಜಾಸ್ತಿ ಮಾಡ್ತಿದ್ವಿ ಗೈಸ್. ಲೈಕ್ ಚೂಡಿ ತೊಗೊಂಡ್ರು ಏನೇ ತೊಗೊಂಡ್ರು ಟ್ವಿನ್ನಿಂಗ್ ಜಾಸ್ತಿ ಮಾಡ್ತಿದ್ವಿ ಅಷ್ಟೇ. ಲೆಟ್ಸ್ ಗೋ, ಹೋಗೋಣ ಬಾ, ಹೋಗೋಣ ಬೇಗ. ಲೊಕೇಶನ್ ಇಲ್ಲ ಅದು ಗೈಸ್. ಆ್ಯಕ್ಚುಲಿ ನಾವು ಡಿಮಾರ್ಟಿಗೆ ಬರ್ತೀವಿ ಅಂತ ಹೇಳಿದ್ರೆ ಬಂದ್ವಿ. ಏನು ಅಂತಂದರೆ ಇಲ್ಲಿ ಲೊಕೇಶನ್ ಸಿಗ್ತಾ ಇಲ್ಲ ಗೂಗಲ್ ಮ್ಯಾಪಲ್ಲಿ. ಸೊ ಹಾಗಾಗಿ ನಮ್ಮ ಅಣ್ಣಗೆ ಹೇಳ್ದ, ಈಗ ಆ್ಯಕ್ಚುಲಿ ಹೈವೇ ಇದೆ ಗೊತ್ತಾ, NH, ಅಲ್ಲಿಂದ ಲೆಫ್ಟ್ ಹೋಗ್ಬೇಕಂತೆ. ಸೊ ಬನ್ನಿ ಹೋಗುವ ಗೈಸ್. ಡಿಮಾರ್ಟಿಗೆ ಬಂದಿದ್ದೀವಿ, ಕಾಣಿಸ್ತಾಯ್ತಾ ನೋಡಿ ಡಿಮಾರ್ಟ್. ಸೊ ಹೈವೇದಲ್ಲಿದೆ ಆ್ಯಕ್ಚುಲಿ. ಹಾನಗಲ್ ಲೆಫ್ಟ್ ಸೈಡ್ ನಾವು ಬಂದರೆ, ಹಾನಗಲ್ ರೋಟಲ್ಲಿ ಲೆಫ್ಟ್ ಸೈಡ್ ತೊಗೊಂಡ್ರೆ ಡಿಮಾರ್ಟ್ ಇದೆ. ಹೊಸದಾಗಿ ಓಪನ್ ಆಗಿದೆ ನಮ್ಮ ಹಾವೇರಿಲಿ. ಬಟ್ ಹಾವೇರಿ ಒಳಗಡೆ ಅಂತ ಹೇಳೋಕ್ಕಾಗಲ್ಲ ಗೈಸ್. ಹಾವೇರಿಂದ ಎಷ್ಟು ಹೊರಗಡೆ ಬರಬೇಕು ಗೊತ್ತಾ, ನಾವು ಹಾನಗಲ್ ರೂಟಿಗೆ ಬರಬೇಕು. ಸೊ ಹೊಸದಾಗಿದೆ, ಬನ್ನಿ ಹೋಗುವ. ಫಸ್ಟ್ ಟೈಮು ನಮ್ಮ ಹಾವೇರಿಲಿ ಡಿಮಾರ್ಟ್ ಆಗಿದೆ ಗೊತ್ತಾ. ಹುಂಬ್ರಾಟ ಆಯಿತು ಗೈಸ್. ಏನು ಅಂತಂದರೆ ಆ್ಯಕ್ಚುಲಿ ಅದು ಅಂದರೆ ಓಪನ್ ಅಂತಂದರೆ ಲೈಕ್ ಈಗ ಏನು, ಸೊ ವೇಕೆನ್ಸಿ ಅದೆಲ್ಲ ಬಿಟ್ಟಿದ್ರು. ಆ್ಯಂಡ್ ಓಪನ್ ಇದೆ, 80% ಆಫ್ ಅಂತೇನೋ ಬಂದಿತ್ತು. ಬಟ್ ಅದು ಓಪನ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ನಾವು. ಅವತ್ತು ನಾನು ನೋಡಿದ್ದೆ, ನಾನು ಅದೆಲ್ಲ ಕಳಿಸಿದ್ರಲ್ವ ಲಿಂಕ್ ಎಲ್ಲ ಓಪನ್ ಇತ್ತು. ಆಮೇಲೆ ನೋಡಿದ್ದೆ ನಾನು. ಸೊ ಓಪನ್ ಇದೆ ಅಂತ ಬಂದೆ. ಇಲ್ಲಿ ನೋಡ್ರೆ ಇನ್ನೂ ಓಪನ್ ಇಲ್ಲ. ಸೊ ಏಪ್ರಿಲ್ 1ಗೆ ಓಪನ್ ಆಗುತ್ತೆ ಅಂದರು. ಏಪ್ರಿಲ್ 1 ಬಕ್ರಾ ಟೈಮು. ಅವತ್ತಿನ ದಿನ ಏನು ಬಕ್ರಾ ಮಾಡ್ತಾರೋ ಗೊತ್ತಿಲ್ಲ. ಏನಮ್ಮ, ಏಪ್ರಿಲ್ 1ಗೆ ಓಪನ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಸೊ ಅವತ್ತಿನ ದಿನ ಆಫರ್ ಇದೆ, 80% ಆಫ್ ಅಂತ ಹೇಳಿದ್ದಾರೆ. ಸೊ ಅವತ್ತಿನ ದಿನ ಇದ್ದರೆ ಬರೋಣ. ಅಲ್ಲ, ಫೂಲ್ ಮಾಡಿದ್ರೆ ಗೈಸ್. ಆ್ಯಕ್ಚುಲಿ ಇಲ್ಲಿ ನಾವು ಬಂದಿರೋ ರೂಟ್ ಹೆಂಗಿದೆ ನೋಡಿ. ನೈಟ್ ಅಂತೂ ಬರೋಕ್ಕಾಗಲ್ಲ ಇಲ್ಲಿ. ಕಾರಲ್ಲಿ ಏನಾದರೂ ಬಂದರೆ ಬರ್ಬೋದು. ಸೊ ನೋಡಿ ಹೆಂಗಿದೆ ರೂಟ್, ಹೆಂಗಿದೆ ನೋಡಿ. ಸೊ ನೈಟ್ ಅಂತೂ ಇಲ್ಲೆಲ್ಲ ಬರೋಕ್ಕಾಗಲ್ಲ. ಸೊ ಹೈವೇದಲ್ಲಿ ಬಂದರೆ ಬರ್ಬೋದು. ಬಟ್ ಈ ಥರ ನಾವು ಸೈಡ್ ಏನಂತಾರಮ್ಮ ಇದಕ್ಕೆ, ಏನಂತಾರೆ ಇದಕ್ಕೆ? ಸೈಡ್ ರೋಡ್ ಅಲ್ಲ, ಏನೋ ಪರ್ಟಿಕ್ಯುಲರ್ ವರ್ಡ್ ಏನೋ ಹೇಳ್ತಾರಲ್ಲ ಅಕ್ಷಯ್, ಈಗೇನೋ ಅನ್ನಪ್ಪ. ಸೊ ಈ ಥರ ಸೈಡ್ ರೋಡಲ್ಲಿ, ಸರ್ವಿಸ್ ರೋಡಲ್ಲಿ ಬರೋಕ್ಕಾಗಲ್ಲ. ಒಂಥರ ಭಯ ಅನಿಸುತ್ತೆ. 8 ಕಿಲೋಮೀಟರ್ ಹೊರಗೈತಿ ಹಾವೇರಿ ಬಿಟ್ಟು. ಹಾವೇರಿ ಬಿಟ್ಟು 8 ಕಿಲೋಮೀಟ್ರ್ ಹೊರಗಡೆ ಇದೆ ಗೈಸ್. ಸೊ ಬರೋಕ್ಕಾಗಲ್ಲ ನಮಗೆ. ಆ್ಯಂಡ್ ನಾನು ಅದೇ ನಮ್ಮ ಮಮ್ಮಿಗೆ ಏನು ಕೇಳ್ತಾ ಇದ್ದೆ ಗೊತ್ತಾ, ಆ್ಯಕ್ಚುಲಿ ಈ ಥರ ದಾರಿಲಿ ನಾವು ಬಂದಾಗ ಏನಾರು ನಮಗೆ ನಿಲ್ಲಿಸ್ಬಿಟ್ಟು ಏನಾದ್ರು ರೇಗ್ಸೋದು ಅದೆಲ್ಲ ಮಾಡಿದ್ರೆ ಏನು ಮಾಡ್ತೀನಿ ಅಂತ ಕೇಳ್ತಿದ್ದೆ. ಸೊ ಅದನ್ನು ನಿಮ್ಮೊಂದಿಗೂ ಶೇರ್ ಮಾಡ್ತೀನಿ, ಕೇಳಿ. ಏನು ಮಾಡ್ತಿದ್ಯಮ್ಮ? ಏನು ಬೇಕ್ರಪ್ಪ ಅಂತ ಕೇಳ್ತೀನಿ ಫಸ್ಟು. ಬಂಗಾರ ಇದ್ರೆ ತೊಗೋತಾರೆ. ಫಸ್ಟ್ ಹಂಗೆ ಕೇಳಿ ನಮ್ಮ ಕಡೆಯಿಂದ ಅವ್ರನ್ನ ಎದುರ್ಸೋಕ್ಕೆ ಸಾಧ್ಯ ಆದರೆ ಎದುರಿಸೋಣ. ಇಲ್ಲ ಅಂತಂದ್ರೆ ಅವ್ರು ಕೇಳಿದ್ದನ್ನು ಕೊಟ್ಟು ರೈಟ್ ಹೇಳೋಣ. ಸೊ ಫೈಟ್ ಮಾಡಲ್ಲ ಅವ್ರ ಜೊತೆಗೆ ನೀನು? ನಾವೆಲ್ಲ ಫೈಟ್ ಮಾಡೋಕೆ ಹೋದ್ರೆ ಮುಗೀತು. ಸೊ ಹಿಂಗಿದೆ ಗೈಸ್ ರೂಟು. ಇಲ್ಲಿ ನೈಟ್ ಟೈಮಲ್ಲೆಲ್ಲ ಬರೋಕ್ಕಾಗಲ್ಲ. ಸೊ ಕಾರ್ ತೊಗೊಂಡು ಫ್ಯಾಮಿಲಿ ಟೈಮಲ್ಲಿ ಬಂದರೆ ಓಕೆ. ಸೊ ಇಷ್ಟು ದೂರ ಮಾಡಿಬಿಟ್ಟಿದ್ದಾರೆ ಗೈಸ್ ಡಿಮಾರ್ಟ್ನ. ಒಳಗಡೆ ಮಾಡಿದರೆ ಎಷ್ಟೋ ಜನ ಬರೋರು. ಬಟ್ ಇಲ್ಲಿ ಡಿಮಾರ್ಟಿಗೆ ಬರಬೇಕು ಅನ್ನೋ ಥರನೇ ಬರಬೇಕಾಗುತ್ತೆ ಅಷ್ಟೇ. ಸರಿ ಬನ್ನಿ, ಇವಾಗ ಹೋಗ್ಬಿಟ್ಟು ಒಂದು ಐಸ್ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೋಗೋಣ ಅಷ್ಟೇ. ಗೈಸ್ ಐಸ್ ತೊಗೊಂಬಂದಿದ್ದೀವಿ, ಐಸ್ ತಿಂತಾಯಿದ್ದೀವಿ. ಆ್ಯಂಡ್ ನಮ್ಮ ಅಪ್ಪಾಜಿದು ಬ್ಯಾಕ್ ಕವರ್ ಬಂತು. ಸೊ ಬ್ಯಾಕ್ ಕವರ್ ತೋರಿಸ್ತೀನಿ.
ಓಕೆ. ಆ್ಯಂಡ್ ನಮ್ಮ ಕುಲ್ಫಿ ಇದು ಆ್ಯಕ್ಚುಲಿ ಅಲ್ಲ, ಚೆನ್ನಾಗಿರ್ತೈತೆ. ಸೊ ನಮ್ಮ ಅಪ್ಪಾಜಿ ಬ್ಯಾಕ್ ಕವರ್ ಆಮೇಲೆ ತೋರಿಸ್ತೀನಿ ನಾನು. ಸೊ ನಮ್ಮ ಅಣ್ಣ ಏನು ಮಾಡ್ತಿದ್ದಾನೆ ಗೊತ್ತಾ, ಇವತ್ತು ಕೆಲ್ಸಕ್ಕೆ ಹೋಗಿ ಬಂದ. ಸೊ ಮಧ್ಯಾಹ್ನ ಊಟ ಇಲ್ಲಿ ಮಾಡ್ತಾನೆ. ಅವ್ನು ಆ್ಯಕ್ಚುಲಿ ಮೊಬೈಲ್ ನೋಡ್ಕೊಂಡು ಅಡುಗೆ ಮನೆಯಲ್ಲೇ ಗೈಸ್ ಇವನು ಊಟ ಮಾಡೋದು ಯಾವಾಗ್ಲೂ. ಅದೇನಾ? ಹಾಂ ತಗೋ. ಇವನು ಬರಲ್ಲ ಅಂತ ನಾನು 3 ಐಸ್ ತಗೊಂಬಂದೆ ಗೈಸ್, ಬಟ್ ನಾವು ಬರೋದಕ್ಕೂ ಸಡನ್ನಾಗಿ ಬಂದ್ಬಿಟ್ಟ ಗೈಸ್. ನೋಡಿ ನಮ್ಮ ಅಪ್ಪಾಜಿಗೆ ಮೊಬೈಲಿಗೆ ನಾನು ಕ್ಲೀನಾಗಿ ಇದನ್ನ ಸ್ಕ್ರೀನ್ ಎಲ್ಲ ಇದು ಮಾಡಿದ್ದಲ್ಲ. ಸೊ ಅಪ್ಪಾಜಿ ಇದು ಬುಕ್ ಮಾಡು ಅಂತ ಹೇಳಿದರು. ಸೊ ಇದನ್ನು ಬುಕ್ ಮಾಡಿ ಆಗಿದೆ. ಚೆನ್ನಾಗಿದೆ ಗೈಸ್, ಕವರ್ ಚೆನ್ನಾಗಿದೆ. ಆ್ಯಕ್ಚುಲಿ ಆನ್ಲೈನ್ ಯಾಕೆ ಬುಕ್ ಮಾಡಿದ್ದು ಅಂತಂದರೆ ಇದನ್ನು ಇವಾಗ ಅದು ಓಲ್ಡ್ ಮೊಬೈಲ್ ಅಲ್ವಾ ಮೋಟೋ, ಸೊ ಇವಾಗ ಅದು ಸಿಗಲ್ಲ, ಅದಕ್ಕೆ ಈ ಥರದ್ದು ಬುಕ್ ಮಾಡಿದ್ದೀನಿ ಗೈಸ್. ನಮ್ಮ ಮನೇಲಿ ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಇವತ್ತು ಚಕ್ಲಿ ಮಾಡ್ತಾಯಿದ್ದಾರೆ. ಸೊ ಚಕ್ಲಿ ಇಲ್ಲಿದೆ ನೋಡಿ. ಸೊ ಎಣ್ಣೆ ಕಾದಿದೆ, ಚಕ್ಲಿ ಬಿಡ್ತಾ ಇದ್ದೀವಿ ನಾವು ಇವಾಗ. ಓಕೆ. ಸೊ ಏನಾದ್ರು ನಾನು ಬಂದರೆ ಏನಾದ್ರು ಒಂದು ಎಣ್ಣೆ ಪದಾರ್ಥ ಕಂಟಿನ್ಯೂ ಆಗಿ ಮಾಡೋದು. ಊಟ ಆಯಿತು. ಸೊ ಊಟ ಆದಮೇಲೆ ಇವಾಗ ಇದನ್ನು ಮಾಡ್ತಾ ಕೂತಿದ್ದೀವಿ. ಸೊ ನಮ್ಮಮ್ಮ ಇವಾಗ ಅಲ್ಲಿ ಹಾಕ್ಕೊಡ್ತಾರೆ ಅಲ್ಲ ನಮ್ಮ. ಸೊ ನಮ್ಮಮ್ಮ ಇಲ್ಲಿ ಕುತ್ಕೊಂಡು ಹಾಕಿ ಅದನ್ನ ಅದರಲ್ಲಿ ತುಂಬಿ ಕೊಡ್ತಾರೆ. ಸೊ ನಾನು ಇಲ್ಲಿ ಕರಿತೀನಿ ಅಷ್ಟೆ. ಏನಮ್ಮ, ಏನಪ್ಪಜಿ? ಸೊ ಮಮ್ಮಿ ಇಲ್ಲಿ ಕುತ್ಕೊಂಡು ನನಗೆ ಹಾಕ್ಕೊಡ್ತಾರೆ, ನಾನು ಇಲ್ಲಿ ಓದ್ತೀನಿ ಅಲ್ಲೇನಮ್ಮ? ಹೌದಮ್ಮ. ಏನು ಹೇಳ್ತಿ? ಹೌದಮ್ಮ. ಯಾವಾಗ ವಿಡಿಯೋನ ಮಾಡಲ್ಲ ತಮ್ಮ. ಚಕ್ಲಿ ಬಿಡ್ಬೇಕು ಈಗ, ಕರೆಕ್ಟಾಗಿ ತಿರ್ಬೋದು ನಾವು. ಹಿಡಿ. ಅಲ್ಲಿ ಪ್ಲೇಟ್ ಹಿಡಿಮ್ಮ. ಅಲ್ಲಿ ಡೈರೆಕ್ಟ್ ಬಿಡ್ತೀನಿ. ಎಣ್ಣೆ ಹಾಸ್ಲು ಅಂತ ಹೊತ್ತು ಹೋಗೇ ಬರ್ತೈತೆ ಗೈಸ್. ಅಲ್ಲ ಕಣಮ್ಮ, ನಾನೇ ಡೈರೆಕ್ಟಾಗಿ ಹಾಕ್ತೀನಲ್ಲ. ಹಿಂಗೆ ಹಾಕ್ಬಿಡಿ ಇವನ್ನ. ರೌಂಡ್ ಮಾಡೋದು ಬೇಡ. ಬೇಡ, ಇವು ಕತ್ತರಿಸ್ತೋ ಯಾಕಂದ್ರೆ ಹಿಂಗೆ ಹಾಕ್ಲ. ಅಲ್ಲ ಇದು ಸೀದೋಗ್ತತೇನಪ್ಪ. ಇಲ್ತು ಹಾಕಿ ಒಂದು ಹಾಕ್ಬಿಡು. ಸೊ ನಮ್ಮದು ಇದು ರೌಂಡ್ ಚಕ್ಲಿ ಅಲ್ಲ ಗೈಸ್, ಇದು ಆವಾಗ ರೌಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಯ್ತಾ ಇದೆ. ಇಲ್ಲಿ ಚಕ್ಲಿ ರೆಡಿ ಇದೆ. ಗೈಸ್ ನಮ್ಮ ಮಮ್ಮಿ ಇವತ್ತು ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದಾರೆ. ರೊಟ್ಟಿ ಆ್ಯಂಡ್ ಸೌತೆಕಾಯಿ ಪಲ್ಯ. ನಾನಿಲ್ಲಿ ಈ ಥರ ಗುಡ್ಡೆ ಹಾಕ್ಕೊಂಡಿದ್ದೀನಿ. ಗುಡ್ಡೆ ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂದರೆ ಫುಲ್ ಡೀಪ್ ಫ್ರಿಡ್ಜ್ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಈ ಥರ ಹಾಕ್ತಾನೆ. ಆ್ಯಂಡ್ ಆಲ್ಸೋ ಇದರಲ್ಲಿ ನಾನು ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ಇದನ್ನು ವಾಶ್ ಮಾಡಲಿಕ್ಕೆ ಅಂತ. ಆ್ಯಂಡ್ ಏನು ಅಂತ ಅಂದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಗೈಸ್. ಇದೆಲ್ಲ ಮುಗಿದ್ಮೇಲೆ ಆಮೇಲೆ ತೋರಿಸ್ತೀನಿ ಚಾರ್ಜ್ಗೆ ಇಟ್ಕೊಂಡು. ಓಕೆ ಗೈಸ್, ಮತ್ತೆ ಸಂಡಿಗೆಗೆ ಹಾಕಿದ್ದೀವಿ ನಾವು. ಬಟ್ ಇದು ಇನ್ನೂ ಗಟ್ಟಿ ಆಗ್ಬೇಕಲ್ಲ ನಮ್ಮ. ಇಷ್ಟು ನೀರು ಆಗಲ್ಲ, ಇದು ಇನ್ನೂ ಗಟ್ಟಿ ಆಗ್ಬೇಕು. ಬಳಸ್ಬಿಡ ನೋಡಿ. ಬೇಡ ಕಣಮ್ಮ, ಹಿಂಗೆ ಹಾಕಿಬಿಟ್ರೆ ತೆಳ್ಳಗೆ ಎತ್ತಂದ್ರೆ ಮುರ್ಕೊಂಡು ರೌಂಡಾಗಿ ಮಾಡ್ಕೊಂಡು. ಹಂಗಂದ್ರೆ ಜಾಗ ಜಾಸ್ತಿ ಬೇಕು. ಈಗ ಹರಡ್ತಿ ಅಂದ್ರೆ ಜಾಗ ಜಾಸ್ತಿ ಬೇಕು ನಿನಗೆ. ಗಾಡಿ ನೋಡಿ. ಸೊ ಇಲ್ಲಿ ನಮ್ಮ ಮಮ್ಮಿ ರಾಗಿ ದೋಸೆ ಮಾಡಿದ್ದಾರೆ. ರಾಗಿ ಹಿಟ್ಟು ದೋಸೆ ಹಾಕೊಂಡು ತಿನ್ನಬೇಕು. ಆ್ಯಂಡ್ ನೈಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಾಯ್ಸ್. ಸೊ ಫ್ರಿಜ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಸೊ ಆವಾಗ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿ, ಫುಲ್ ಕ್ಲೀನ್ ಅಲ್ಲ. ಇಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಗೈಸ್. ಆ್ಯಕ್ಚುಲಿ ಕೆಲವೊಂದು ಫ್ರಿಜ್ಗಳನ್ನ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಕ್ಲೀನ್ ಮಾಡುವಾಗ ತುಂಬ ಹೆಕ್ಟಿಕ್ ಫೀಲ್ ಆಗಿಬಿಡೋದು ಅದು. ಓಕೆ, ಸೊ ಅಷ್ಟೇ ಗೈಸ್, ಮತ್ತೆ ಸಿಗ್ತೀನಿ ಗೈಸ್. ಸಂಡಿಗೆ ಹಾಕ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿರೋದು ಅರ್ಧಕ್ಕರ್ಧ ಆಲ್ಮೋಸ್ಟ್ ಕರ್ಕೊಂಡು ತಿಂದಾಯಿತು. ಸೊ ಅದಕ್ಕೆ ಮತ್ತೊಂದು ಸರಿ ಮಾಡೋಣ ಅಂತ ತಗೊಬಂದಿದ್ದೀವಿ. ಅದು ಒಂದು ಸ್ವಲ್ಪ ನೀರು ಥರ ಇದ್ರೆ ಚೆನ್ನಾಗಿರುತ್ತೆ. ಅಂದರೆ ಹಗುರವಾಗಿ ಬರುತ್ತಲ್ಲ, ಒಂಥರ ಪಾಪಡ್ ಸಕ್ಕತ್ತಾಗಿ ಬರುತ್ತೆ. ಸೊ ಇವಾಗ ಇದನ್ನು ಹಾಕು ಫಟಾಫಟ್. ಓಕೆ ಅಷ್ಟೇ ಗೈಸ್. ಇವಾಗ ಇದನ್ನ ಫಸ್ಟು ಪೂರ್ತಿ ನೀಟಾಗಿ ಹಾಕ್ಕೊಂಡು ಬಾಯೆಲ್ಲ ಕರಗುತ್ತೆ. ಸೊ ಇದನ್ನ ಹಾಕೋಣ ಇವಾಗ. ಓಕೆ,
ಗೈಸ್ ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ನಿನಗಾಗಿ ನೋವಂದೆ ಮುತ್ತ ಮುಂದೆಂದು ಬರಂಗಿಲ್ಲ ಏನ್ ಮಾಡ್ತೀವಿ ಈಗ ಗೈಸ್ ಇದು ಹಬ್ಬದ ಡ್ರೆಸ್ಸು. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನೀನು ಮುಂದೆಂದು ಬರಂಗಿಲ್ಲ. ಗೈಸ್ ಇದು ಆ್ಯಕ್ಚುಲಿ ಇವಾಗ ಯುಗಾದಿದು ಹೊಸ ಡ್ರೆಸ್ಸು, ಸೊ ಹಾಗಾಗಿ ತಗೊಂಡಿರೋದು. ಸೊ ಅದಂತೂ ಗೈಸ್ ಇದು ಆ್ಯಕ್ಚುಲಿ ಯುಗಾದಿಗೆ ತೊಗೊಂಡಿರೋ ಶರ್ಟು. ನಮ್ಮ ಅಣ್ಣಂದು ಅವತ್ತು ತೋರಿಸಿದ್ನಲ್ಲ ಅದು ಅಲ್ಲ, ಇನ್ನೊಂದು ಅವ್ನು ತೋರಿಸ್ಲೇ ಇಲ್ಲ, ಅವ್ನು ಹಾಕೊಳ್ಳಿಲ್ಲಲ್ಲ ನಮ್ಮ. ಸೊ ಅದು ಆಮೇಲೆ ರಕ್ಷಿತ್ ಒಂದು ತೊಗೊಂಡಿದ್ವಿ, ಅದನ್ನ ಆಮೇಲೆ ತೋರಿಸ್ತೀನಿ. ನಮ್ಮ ಅಣ್ಣಂದು ನೋಡಿ ಆಲ್ರೆಡಿ ಹಾಕ್ಕೊಂಡು ವಾಷಿಂಗ್ ಹಾಕಾಯ್ತು. ಅವನು ನಿನ್ನೆ ಹಾಕ್ಕೊಂಡಿದ್ದೆ, ನಮ್ಮ ಅಪ್ಪಾಜಿ ಇವತ್ತು ಹಾಕ್ಕೊಂಡಿದ್ದಾರೆ. ಇದು ಚೆನ್ನಾಗಿದೆ, ರಕ್ಷಿತ್ ನಾನು ತೋರಿಸ್ತೀನಿ. ಗೈಸ್ ಇದು ರಕ್ಷಿತ್ ತೊಗೊಂಡು ಬಂದಿದ್ದು, ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. UK ಈ ಥರ ಇದೆ ನೋಡಿ, ಕಲರ್ ಸಖತ್ತಾಗಿದೆ ಅಲ್ವಾ ಇದು. ಸೊ ನಂಗೆ ಇಷ್ಟ ಆಯಿತು, ಸೊ ಅದಕ್ಕೆ ತೊಗೊಂಡು ಬಂದಿದ್ದೀನಿ ನೋಡಿ. ಸೂಪರ್ ಅಲ್ಲ. ಇದ್ರ ಮೇಲೆ US ಸ್ಟಾಕ್ಟೌನ್ ಅಂತ ಬರೆದಿದೆ. ಎಸ್, ಇದನ್ನು ಅವನು ನಾಳೆ ಬಂದಾಗ ಹಾಕ್ಕೊತಾನೆ. ಇದೇ ನನ್ನ ಬರ್ಡೇ ದಿನ. ಆಲ್ಮೋಸ್ಟ್ ಯಾವ ಮೂವಿನೂ ಅಷ್ಟಕ್ಕಷ್ಟು ನೋಡಲ್ಲ, ಬರೀ ಇಂಗ್ಲೀಷ್ ಮೂವಿ ಭಾಳ ಇಷ್ಟಪಡ್ತಾರೆ. ನಮಗೆ ಇಂಗ್ಲೀಷ್ ಮೂವಿ ಅಂತಂದರೆ ಆಗಿ ಬರಲ್ಲ. ನಮ್ಗೆ ಇಂಗ್ಲೀಷ್ ಮೂವಿ ಬರೀ ಯಾವಾಗ ನೋಡಿದ್ರೆ ಸಮುದ್ರದಲ್ಲಿರೋದು ಅದೆಲ್ಲ ಇಷ್ಟ ಆಗಲ್ಲ. ಸೊ ನಮ್ಮ ಮಮ್ಮಿಗೆ ಅದೇ ಯಾವಾಗಲೂ ಇಷ್ಟ. ಆ್ಯಂಡ್ ನಾನಿವಾಗ ಕಿಚನಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ ಗೈಸ್? ಯಾಕೆ ಅಂದರೆ ನಾನು ಇವಾಗ ಓ ಮೈ ಗಾಡ್ ಬೇಸನ್ ಉಂಡಿತೀನೇನೋ ಅಂತ ಬಂದಿದ್ದೀನಿ. ಗೈಸ್ ಈ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲವ್ ಯು ಆಲ್, ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.